ಇದು 24ನೇ ತಾರೀಕಿಗೆ ಸಂಜೆ 5 ಗಂಟೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟಿಸ್ತಾರೆ. ನಮ್ಮ ಸಭಾಪತಿಗಳ ಬಸವರಾಜ ಹೊರಟ್ಟಿ ಅವರು, ಉಪಮುಖ್ಯಮಂತ್ರಿಗಳು ಮತ್ತು 2 ಜ್ಞಾನಪೀಠ ಪ್ರಶಸ್ತಿ ಪಡೆದ, ಒಂದು ನಮ್ಮ ರಾಜ್ಯದವರಾದ ಗೌತಮ್ ಚಂದ್ರಶೇಖರ್ ಕಂಬಾರರವರು, ಇನ್ನೊಂದು ಗೋವಾದ ದಾಮೋದರ್ ಏನೊಂದು ಹೆಸರಿದೆ, ದಾಮೋದರ್ ಅವರು ಗಣ್ಯ ಅತಿಥಿಗಳಾಗಿರ್ತಾರೆ. ಮತ್ತು 5 ಜನ ಹಿರಿಯ ಸಾಹಿತಿಗಳಿಗೆ ನಮ್ಮ ಶಾಸನ ಲೆಜಿಸ್ಲೇಚರ್ ಮುಖಾಂತರ ಪ್ರತಿಭಾ ಪುರಸ್ಕಾರ ಇವತ್ತು ನೀಡಲಾಗುವುದು. ಮತ್ತು ಬೇರೆ ಬೇರೆ ಸಚಿವರು ಕೂಡ ಶಾಸಕರಲ್ಲಿ ಭಾಗವಹಿಸ್ತಾರೆ. ಇದೇ ಪುಸ್ತಕ ಮೇಳಕ್ಕೆ ಸಂಬಂಧಪಟ್ಟ ಹಾಗೆ ಉಪನ್ಯಾಸ ಇದೆಯಲ್ಲ, ಅದು 14 ಸಬ್ಜೆಕ್ಟ್ ಇದೆ, 14 ಸಬ್ಜೆಕ್ಟ್ಸ್ ಪ್ಯಾನಲ್ ಡಿಸ್ಕಷನ್. ಇಲ್ಲ, ಒಂದು ನಿಮ್ಮ ಉದ್ಯಮ ಮತ್ತು ಇದಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಕ್ಯಾಪ್ಟನ್ ಗೋಪಿನಾಥ್, ಮತ್ತು ಇನ್ನೊಂದರಲ್ಲಿ ನಮ್ಮ ನ್ಯಾಯಮೂರ್ತಿ ನಾಗಮೋಹನ್ ದಾಸ್, ಮತ್ತು ಅದೇ ಹಿರಿಯ ಮೂವಿ ನಮ್ಮ ಚಲನಚಿತ್ರ ಸಂಬಂಧಪಟ್ಟವರು, ಕ್ರೀಡೆಗೆ ಸಂಬಂಧಪಟ್ಟವರು, ಅದು ಪತ್ರಕರ್ತರು ವಿಶ್ವದಲ್ಲಿ ವಿಶೇಷ ಭಟ್ಟಿದ್ದಾರೆ, ಇನ್ನೊಂದಿದ್ದಾರೆ. ಸೊ ಬೇರೆ ಬೇರೆಯವರಿದ್ದಾರೆ. ಇಲ್ಲ, ತುಂಬ ಜನ ಶಾಸಕರು ಬರೆಯುವವರಿದ್ದಾರೆ. ಬರೆದು ಕೊಡಲಿ, ಮತ್ತೆ ಗುರುತಿಸೋದು. ಈಗ ಅವಕಾಶ ಇದೆ ಅವರಿಗೆ ಪುಸ್ತಕ ಬರೀಲಿಕ್ಕೆ. ಸದ್ಯಕ್ಕೆ ಯಾರು ಬರಲಿಲ್ಲ ಈಗ ಅಂತ ಇದರಲ್ಲಿ. ಮತ್ತು ಅಂತ ಇದ್ದರೆ ನೀವು ಒಳ್ಳೆ ಸಜೆಸ್ಟ್ ಕೊಟ್ಟಿದ್ದೀರಿ, ನಾವು ಅದನ್ನು ಫೈಂಡ್ ಔಟ್ ಮಾಡ್ತೇವೆ. ಅಂತ ಯಾರಾದರೂ ಸಾಹಿತಿಗಳು ಪುಸ್ತಕ ಬರೆದವರು ಇದ್ದರೆ ಅದನ್ನು ಗುರುತಿಸ್ಕೊಳ್ಬೋದು. ಫ್ರೀ ಎಂಟ್ರಿ, ಒಳಗೆ ಎಂಟ್ರಿ ಕೊಡ್ತೀವಿ. ಅಸೆಂಬ್ಲಿ ನೋಡಲಿಕ್ಕೆ ಆವಾಗ ಯಾರು ಬರ್ತಾರೆ ಅವ್ರಿಗೆ, ಯಾರಿಗೆ ವಿಧಾನಸಭೆ ಒಳಗೆ ಸಭಾಂಗಣ ನೋಡಬೇಕು ಅದಕ್ಕೆ ಅವಕಾಶ ಮಾಡಿ ನಾವು ಕೊಡ್ತೇವೆ. ಯಾವುದು? ಅಲ್ಲ, ಈಸ್ ರೈಟ್. ವಾಟ್ ಯು ಟೋಲ್ಡ್ ಈಸ್ ರೈಟ್. ಅಲ್ಲ, ಅದು ಲಾಸ್ಟಿಗೆ ಮಾತ್ರ. ಒಂದು ಹೌದು, ಅವರ ಟೆನ್ಷನ್ ನಿಮಗೆ ಯಾಕೆ? ಅವರಿಗೆ 1ನೇ ತಾರೀಕಿಗೆ ಅವರ ಇನಾಗ್ರೇಷನ್ ಫಂಕ್ಷನ್ ಮುಗೀತದೆ. ಮತ್ತೆ ಚಲನಚಿತ್ರ ಸೇರೋದು ಓರಿಯನ್ ಮಾಲ್ನಲ್ಲಿ 300 ಇಂಟರ್ನ್ಯಾಷನಲ್ ಮೂವೀಸು ಇರೋದು. ಅವರು ನನ್ನ ಹೇಳಿದ್ದಾರೆ 3ನೇ ತಾರೀಕಿಗೆ, 1ನೇ ತಾರೀಕಿಗೂ ನಾನು ಚಲನಚಿತ್ರೋತ್ಸವದ ಸ್ಟೇಜಲ್ಲಿ ಇರ್ತೇನೆ, 2ನೇ ತಾರೀಕಿಗೆ ನಿಮ್ಮ ಪುಸ್ತಕ ಮೇಲೆ ಸ್ಟೇಜಲ್ಲಿ ಇರ್ತೇನೆ ಅಂತೆಲ್ಲ ಒಪ್ಪಿ ಅವರು ನಾನು ಅದು ನೋಡಿ ನಾವೇನು ಮಾಡ್ತೇವೆ, ಇದನ್ನು ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಕೊಟ್ಟಿದ್ದೇವೆ. ಯಾವ ಸಿಲೆಕ್ಟ್ ಚೆನ್ನಾಗಿ ಕೆಲವರು ಕಾಂಟ್ಯಾಕ್ಟ್ ಮಾಡಿದ್ದಾರೆ, ವಿಜಯಪ್ರಕಾಶ್, ರಘು ದೀಕ್ಷಿತ್ ಅಂತೇಳಿ. ಕೆಲವರು ಇದರಲ್ಲಿ ಇರಲಿಲ್ಲ. ಮತ್ತು ಇವರು ಬಹುಶಃ ಅರ್ಜುನ್ ಅವರ ಟೀಮ್ ಚೆನ್ನಾಗಿದೆ ಅಂತೇಳಿ ಮಾಹಿತಿ ಬಂತು, ಅದಕ್ಕೆ ಅವರು ಒಪ್ಪಿದ್ದಾರೆ, ಅದಕ್ಕೆ ಕೊಟ್ಟಿದ್ದಾರೆ.